ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಪಡ್ಕೇರ್. ಬಿಗ್ ಬಾಸ್ ಸೀಸನ್ 11 ನಿನ್ನೆ ಎಂಡ್ ಆಯಿತು. ಹಳ್ಳಿ ಹೈದ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ಲಮಾನಿ ಬಿಗ್ ಬಾಸ್ ಸೀಸನ್ 11 ಕಪ್ ಗೆದ್ದಿದ್ದು ಆಯಿತು. ಎಲ್ಲೋ ಒಂದು ಕಡೆ ಸಾಕಷ್ಟು ಜನ ಸ್ಪರ್ಧಿಗಳು ಟಾಪ್ 5 ಎಂಥ ಘಟಾನುಘಟಿಗಳ ಸ್ಪರ್ಧಿಗಳಿದ್ರು. ಎಲ್ಲೋ ಒಂದು ಕಡೆ ಮೊದಲ ದಿನದಿಂದಲೂ ಕೂಡ ಆಟ ಆಡ್ಕೊಂಡು ಬರ್ತಾ ಇದ್ದಂಥ ಆ ಸ್ಪರ್ಧಿಗಳು ಗೆಲ್ಲೋದಕ್ಕೆ ಆಗಲಿಲ್ಲ. ಆದರೆ ಇತಿಹಾಸದಲ್ಲೇ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡು ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂಥ ಸ್ಪರ್ಧಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಗೆದ್ದು ಬಿಗಿದ್ದಾರೆ. ಅದು ಹನುಮಂತ ಲಮಾನಿ. ನಿಜಕ್ಕೂ ಹೆಮ್ಮೆಯಾಗುತ್ತೆ. ಜೊತೆಗೆ ಅವರ 5 ಕೋಟಿಗಿಂತ ಹೆಚ್ಚು ವೋಟರ್ಸ್ ಇದ್ದಾರಲ್ಲ, ಅವರು ಎಷ್ಟು ಖುಷಿ ಪಡ್ತಿರಬೇಡ, ಜಸ್ಟ್ ಇಮ್ಯಾಜಿನ್. ಹಾಗಾದರೆ ಹನುಮಂತನಲ್ಲಿ ಇಷ್ಟ ಆಗಿದ್ದಂಥ ಗುಣಗಳು ಯಾವುದು ಜನರಿಗೆ? ಹನುಮಂತ ಗೆಲ್ಲೋದಕ್ಕೆ ಪ್ರಮುಖವಾದಂಥ ಕಾರಣಗಳೇನು, ಅಂಶಗಳೇನು? ಇದು ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಏಕೆ ಅಂತ ಹೇಳಿದರೆ, ಅಪೋಸಿಟ್ ಕ್ಯಾಂಡಿಡೇಟ್ ಯಾರಿದ್ರು? ತ್ರಿವಿಕ್ರಮ್ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂಥ ಹೆಸರನ್ನು ಗಳಿಸಿದ್ದಾರೆ ಮತ್ತು ಅಭಿಮಾನಿಗಳನ್ನು ಗಳಿಸಿರುವಂಥ ಒಬ್ಬ ನಟ. ಒಂದೇ ಒಂದು ಮಾಡಿರುವಂಥ ಸೀರಿಯಲ್ ಆದರೂ ಕೂಡ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ತ್ರಿವಿಕ್ರಮ್ ಅವರಿಗೆ, ಮತ್ತು ತ್ರಿವಿಕ್ರಮ್ಮೇ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಂಥ ಜನ ಕೂಡ ಇದ್ದಾರೆ. ತ್ರಿವಿಕ್ರಮ್ ತೆಗೆದುಕೊಂಡಿರೋದು 2 ಕೋಟಿಗೂ ಹೆಚ್ಚು ವೋಟ್ಗಳನ್ನು. ಆದರೆ ಟ್ರಿಬಲ್ ವೋಟ್ಗಳನ್ನು ತೆಗೆದುಕೊಂಡಿರೋದು ಹನುಮಂತ. ಹಾಗಾದರೆ ಹನುಮಂತನಲ್ಲಿ ಜನರಿಗೆ ಇಷ್ಟ ಆದಂಥ ಅಂಶಗಳೇನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ನಾವು ನೋಡಿ, ಹನುಮಂತ ಭಾಳ ಸಿಂಪಲ್ ಹುಡುಗ, ಸೀದಾ ಸಾದಾ ಲುಕ್ಕು. ನೋಡಿದವರೆಲ್ಲ ಇವನನ್ನು ನಮ್ಮನೆ ಮಗ, ನಮ್ಮ ಹುಡುಗ ಅನ್ನೋ ಭಾವನೆ ಮೂಡಿಸುವಂಥ ಒಂದು ಕ್ಯಾರೆಕ್ಟರ್ ಆತನದ್ದು. ಲುಂಗಿ ಉಟ್ಕೊಳ್ತಾನೆ ಅಂತ ಬಿಗ್ ಶೋ ಅದು ರಿಯಾಲಿಟಿ ಶೋ. ಅಲ್ಲಿ ಲುಂಗಿ, ಒಂದು ಶರ್ಟು ಅಷ್ಟೇ, ಸಿಂಪಲ್ ಆಗಿ ಹಳ್ಳಿ ಹುಡುಗನ ಥರ ಆ ಒಂದು ಶೋನಲ್ಲಿ ಜೀವನ ಮಾಡ್ದ. ನಿಮಗೆಲ್ಲ ಗೊತ್ತೇ ಇದೆ, ಫೈನಲ್ನಲ್ಲೂ ಕೂಡ ಏನೋ ಸಖತ್ತಾಗಿ ಡ್ರೆಸ್ ಮಾಡ್ಕೊಂಬರ್ತಾನೆ ಹನುಮಂತ ಅಂತ ಅಂದ್ಕೊಂಡ್ರೆ ಅದೇ ಶರ್ಟು ಅದೇ ಲುಂಗಿ. ಇದೇ ಜನರಿಗೆ ಇಷ್ಟ ಆಗಿದ್ದು. ಸೀದಾ ಸಾದಾ ಹೈದ ಆತ, ಸೀದಾ ಸಿಂಪಲ್, ಸಿಕ್ಕಾಪಟ್ಟೆ ಸಿಂಪಲ್. ಇದು ಜನರಿಗೆ ಇಷ್ಟ ಆಗಿದ್ದು. ಒಂದು ಲುಂಗಿ, ಒಂದು ಶರ್ಟು. ಇದರಿಂದ ಜನರಿಗೆ ಆತ ಹತ್ತಿರ ಆಗ್ತಾ ಹೋಗ್ತಾನೆ. ಮತ್ತು ಆತ ಭಾಳ ಸಿಂಪಲ್. ಏನು ಇಷ್ಟು ಸಿಂಪಲ್ ಆಗಿದ್ದಾನಲ್ಲ ಈತ? ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗಿಯಾಗಿದ್ದ. ಅಂದರೆ ಒಂದು ಖಾಸಗಿ ಚಾನಲಲ್ಲಿ ಒಂದು ಕಾರ್ಯಕ್ರಮ ಏನಿತ್ತಲ್ಲ, ಅಲ್ಲಿಂದಾನೇ ಆತ ಗುರುತಿಸ್ಕೊಂಡ. ಅದಾದ ನಂತರ ದೇಶ ವಿದೇಶಗಳಿಗೆ ಹೋಗ್ತಾನೆ. ಆದರೂ ಕೂಡ ಆತನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿಲ್ಲ, ಡ್ರೆಸ್ಸಿಂಗ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೊಳ್ಳಿಲ್ಲ ಹನುಮಂತ. ಹಾಗಾಗಿ ಜನರಿಗೆ ಇಷ್ಟ ಆಗ್ತಾ ಹೋಗ್ತಾನೆ. ಇದು ಮೊದಲ ಪಾಯಿಂಟ್. ಆದರೆ ಎರಡನೇ ಅಂಶ ಏನಪ್ಪ? ಮುಗ್ಧತೆ. ಆತನ ಮುಗ್ಧತೆಯನ್ನು ಮೊದಲ ದಿನಾನೇ ಆತ ತೋರಿಸ್ಬಿಟ್ಟ. ಒಬ್ಬ ಹಳ್ಳಿ ಹುಡುಗನಿಗೆ ಏನೂ ಗೊತ್ತಿಲ್ವಲ್ಲಪ್ಪ, ಎಷ್ಟು ಮುಗ್ಧ ಇದ್ದಾನೆ. ಆದರೆ ದಡ್ಡ ಅಲ್ಲ, ಇದನ್ನ ನೆನ್ಪಿಟ್ಕೊಂಬಿಡಿ. ಭಾಳ ಮುಗ್ಧ ಹುಡುಗ ಆತ. ಭಯ ಪಡ್ತಾನೆ, ಏನಾದರೂ ಮಾತಾಡ್ಬಿಟ್ರೆ ಹರ್ಟ್ ಆಗ್ಬಿಡುತ್ತೇನೋ ಅಂತ ಹೇಳಿ ಸೈಲೆಂಟ್ ಆಗಿರ್ತಾನೆ. ನೋಡಿ, ನಿಮಗೆಲ್ಲ ಗೊತ್ತೇ ಇದೆ, ಹನುಮಂತ ಮೊದಲ ದಿನ ಬಿಗ್ ಬಾಸ್ ಶೋ ಒಳಗಡೆ ಹೋಗ್ತಾನೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾನೆ. ಆಗ ಅಲ್ಲಿ ಯುರೋಪಿಯನ್ ಸ್ಟೈಲ್ ಕಮೋಡ್ ಇತ್ತು. ಅದನ್ನು ಕೂಡ ನಾನು ನೋಡಿಲ್ಲ. ಅಲ್ಲಿ ಹೆಂಗೆ ಕೂರಬೇಕು ಅಂತಲೂ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿ ಎಲ್ಲರ ಮುಖದಲ್ಲೂ ನಗು ತರಿಸ್ತಾನೆ. ಮತ್ತು ಹೊರಗಡೆ ಜನನೂ ಕೂಡ ನಗ್ತಾರೆ, ಏನಪ್ಪ ಹನುಮಂತ ಇಷ್ಟು ಮುಗ್ಧಾನ ಅಂತ ಹೇಳಿ. ಅವನ ಮುಗ್ಧತೆಯೇ ಅವನನ್ನು ಇವತ್ತು ಗೆಲುವಿನ ಹಳಿಗೆ ತಂದು ನಿಲ್ಲಿಸಿದೆ ಅಂತಲೇ ಹೇಳ್ಬೋದು. ಗೆದ್ದಾಗಿದೆ ಈಗ. ನೋಡಿ, ಯಾರಿಗೂ ಕೂಡ ಕೆಡುಕು ಬಯಸದ ವ್ಯಕ್ತಿತ್ವ ಹನುಮಂತನದ್ದು. ಒಂದು ಮುಗ್ಧತೆ. ಆದರೆ ಮತ್ತೊಂದು ಕಡೆ ಯಾರಿಗೂ ಕೂಡ ಆತ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನಗಳ ಕಾಲ ಅವ್ರು ಹೊರಗೆ ಹೋಗಬೇಕು, ಅವ್ರು ಇನ್ನೇನೋ ಆಗಬೇಕು, ಅವರು ಸೋಲಿಸ್ಬೇಕು ಅಂತ ಆಡಿದವನೇ ಅಲ್ಲ. ಯಾರಿಗೂ ಕೂಡ ಕೆಡಕು ಬಯಸಿರಲಿಲ್ಲ ಹನುಮಂತ. ಹಾಗಾಗಿನೇ ಆತ ಪ್ರತಿಯೊಂದು ಸ್ಪರ್ಧೆಗಳಲ್ಲಿ ಅಥವಾ ಪ್ರತಿಯೊಂದು ಗೇಮ್ಗಳಲ್ಲೂ ಕೂಡ ಆತ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಾ ಹೋದ. ಮತ್ತು ಒಂದಿಷ್ಟು ಗೇಮ್ಗಳಲ್ಲಿ ಆತ ಗೆಲ್ತಾ ಹೋದ. ಅದು ಕೂಡ ಜನರಿಗೆ ಇಷ್ಟ ಆಗ್ತಾ ಹೋಯಿತು. ಇನ್ನು ಮೂರನೇ ಅಂಶ ಅಂತ ಅಂದರೆ, ಹಾಡುಗಾರನಾಗಿ ಜನಪ್ರಿಯತೆ ಪಡೆದಿದ್ದು ಹಾಗೂ ಉತ್ತರ ಕರ್ನಾಟಕದ ಮಂದಿಯ ಮನಸ್ಸು ಗೆದ್ದಿದ್ದು ಕೂಡ ಕಾರಣ ಆಯಿತು. ನೋಡಿ, ಭಾಳ ಮುಗ್ಧ ಒಂದು ಕಡೆ, ಆದರೆ ಹಾಡುಗಾರನಾಗಿ ಎಷ್ಟು ಅದ್ಭುತವಾದಂಥ ಸಿಂಗರ್ ರೀ ಹನುಮಂತ. ಜೊತೆಗೆ ಆತನೇ ಹಾಡುಗಳನ್ನು ಬರೆದು ಅಲ್ಲೇ ಅಟ್ ಅ ಟೈಮ್ ಹಾಡ್ತಾನೆ, ಆ ಸಿಚುವೇಶನ್ಗೆ ತಕ್ಕಂತೆ. ಜೊತೆಗೆ ಒಂದು ಖಾಸಗಿ ಚಾನೆಲ್ನಲ್ಲಿ ಆತ ಸಿಂಗರ್ ಆಗಿ ಹೋದಾಗ ಎಷ್ಟು ಅದ್ಭುತವಾಗಿ ಹಾಡಿ ಅಲ್ಲಿ ಕೂಡ ಮೇ ಬಿ ರನ್ನರ್ ಅಪ್ ಆದ ಅಂತ ಕಾಣಿಸುತ್ತೆ.
ಅಷ್ಟು ಚೆನ್ನಾಗಿ. ಮತ್ತು ಉತ್ತರ ಕರ್ನಾಟಕದ ಜನರ ಎಲ್ಲರ ಮನಸ್ಸನ್ನು ಕೂಡ ಆತ ಗೆದ್ದ. ಆತ ಯಾವಾಗಲೂ ಕೂಡ ಗೆದ್ದಿದ್ದೀನಿ ಮನಸ್ಸನ್ನು, ಜನ ನನ್ನ ಹಿಂದೆ ಇದ್ದಾರೆ, ಫ್ಯಾನ್ಸ್ ಇದ್ದಾರೆ, ಆ ಅಹಮ್ಮೇ ತೋರಿಸ್ಲಿಲ್ಲ ಹನುಮಂತ. ಬೇರೆಯವರು ಏನೇನೋ ತೋರಿಸಿದಾರಪ್ಪ, ನನಗೆ ಅಷ್ಟು ಫ್ಯಾನ್ಸ್ ಇದ್ದಾರೆ, ನಾನು ಅಷ್ಟು ಸೀರಿಯಲ್ ಮಾಡಿದ್ದೀನಿ, ಅಷ್ಟು ಸಿನಿಮಾ ಮಾಡಿದ್ದೀನಿ. ಹನುಮಂತ ನನಗೇನೂ ಗೊತ್ತಿಲ್ಲ ಸ್ವಾಮಿ, ನಾನು ಆಡೋದಕ್ಕೆ ಬಂದಿದ್ದೀನಿ, ನಾನು ನೋಡೋದಕ್ಕೆ ಬಂದಿದ್ದೀನಿ, ನನಗೇನೂ ಬೇಡ, ಗೆಲುವು ಬೇಡ, ನಾನು ಇರುವಷ್ಟು ದಿನ ಚೆನ್ನಾಗಿದ್ದು ಮಜಾ ಮಾಡಿ ಹೋಗ್ತೀನಿ ಅನ್ನೋ ಕ್ಯಾರೆಕ್ಟರ್ ಆತನದ್ದು. ಅದು ಜನರಿಗೆಲ್ಲೋ ಒಂದು ಕಡೆ ಕನೆಕ್ಟ್ ಆಗಿಬಿಡ್ತು. ಆತ ತಮ್ಮ ಮನೆ ಮಗ ಅಂತ ಹೇಳಿ ಆತನನ್ನು ಸ್ವೀಕರಿಸಿದ್ರು. ಇನ್ನು 4ನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಬಿಗ್ ಬಾಸ್ ಗೇಮ್ಗಳಲ್ಲಿ ಅದ್ಭುತವಾಗಿ ಆಟ ಆಡ್ದ. ನಾನೀಗಾಗಲೇ ಹೇಳಿದೆ, ಬಿಗ್ ಬಾಸ್ ಗೇಮ್ಗಳಲ್ಲಿ ಎಷ್ಟು ತುಂಬ ಚೆನ್ನಾಗಿ ಈ ಸಾರಿ ಕ್ರಿಯೇಟ್ ಮಾಡಿ ಗೇಮ್ಗಳನ್ನು ಕೊಡ್ತಾ ಇದ್ರು ಬಿಗ್ ಬಾಸ್. ತುಂಬ ಚೆನ್ನಾಗಿ ಆಟ ಆಡ್ದ. ಅದಾದ ನಂತರ ಕುರಿ ಕಾಯುವ ಹುಡುಗ ಆಟದಲ್ಲಿ ಮುಂದಿರ್ತಾ ಇದ್ದ, ಸೋತಿದ್ದು ಕಡಿಮೆ. ಇದು ಕೂಡ ಎಲ್ಲೋ ಒಂದು ಕಡೆ ಜನರಿಗೆ ಕನೆಕ್ಟ್ ಆಯಿತು. ಯಾಕೆ ಸೋಲು ಗೆಲುವು ಸಾಮಾನ್ಯ, ಆದರೆ ಈತನ ಆಟ ಇದೆಯಲ್ಲ ಡಿಫ್ರೆಂಟ್. ಯಾರನ್ನೂ ಸೋಲಿಸ್ಬೇಕು ಅಂತ ಆಡ್ತಾ ಇರಲಿಲ್ಲ, ತಾನು ಗೆಲ್ಲಬೇಕು ಅಂತಲೂ ಆಟ ಆಡ್ತಾ ಇರಲಿಲ್ಲ. ಸುಮ್ಮನೆ ಆಟ ಆಡ್ತಾ ಇದ್ದ, ನಿಯತ್ತಾಗಿ ಆಟ ಆಡ್ತಾ ಇದ್ದ, ಪ್ರಾಮಾಣಿಕವಾಗಿ ಆಟ ಆಡ್ತಾ ಇದ್ದ. ಗೆದ್ದ, ಸೋತಿದ್ದು ತೀರಾ ಕಡಿಮೆ. ಅದು ಕೂಡ ಜನರಿಗೆ ಕನೆಕ್ಟ್ ಆಯಿತು. ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಾದಂಥ ಸ್ಟ್ರಾಟಜಿ ಮಾಡೋರು, ಏನೇನೋ ಮಾಡೋದು, ಗ್ರೇ ಏರಿಯಾ ಅಂತೆ, ಇನ್ನೇನೋ ಎಲ್ಲ ಮಾಡಿ ಕಡೆಗೆ ಸೋತ್ ಹೋದರು. ಇಲ್ಲಿ ಗೆಲ್ಲೋದಕ್ಕೆ ಆತನ ಪ್ರಾಮಾಣಿಕತೆ ಕಾರಣ ಆಗುತ್ತೆ. ಇನ್ನು 5ನೇ ಅಂಶ, ಉತ್ತರ ಕರ್ನಾಟಕದ ಚಿಲ್ಲೂರು ಬಡ್ನಿ ಎಂದೇ ಖ್ಯಾತಿ ಪಡೆದುಕೊಂಡಿರುವಂಥ ಒಂದು ಹುಡುಗ ಆತ. ಉತ್ತರ ಕರ್ನಾಟಕದವ್ರಿಗಂತೂ ಇವನು ನಮ್ಮ ಹುಡುಗ, ನಮ್ಮ ಮನೆ ಹುಡುಗ ಅನ್ನೋ ಒಂದು ಫೀಲಿಂಗ್ ಇದೆ. ಹೃದಯ ಗೆದ್ದ ಅವರದ್ದು. ಹೆಚ್ಚು ಓಟ್ ಬರೋದಕ್ಕೆ ಅದೇ ಕಾರಣ ಆಯಿತು. ಉತ್ತರ ಕರ್ನಾಟಕದವ್ರಿಗೆ ಹೆಮ್ಮೆಯ ಸಿಂಬಲ್ ಆದ. ಎಲ್ಲಿಯಪ್ಪ ನೀನು, ಎಲ್ಲಿಯವನಪ್ಪ ನೀನು ಅಂತ ಕೇಳಿದರೆ ಉತ್ತರ ಕರ್ನಾಟಕದವ್ರು ನಾವು ಅಂತ ಹೆಮ್ಮೆ ಪಡುವಂತೆ ಎಲ್ಲ ಟೈಮ್ನಲ್ಲೂ ಕೂಡ ನಾವು ಹೇಳ್ಕೊಂಡೇ ಬರ್ತಾ ಇರ್ತೀವಿ. ಅದೇ ರೀತಿಯಾಗಿ ಈತ ಇದಾನಲ್ಲ, ಆ ಉತ್ತರ ಕರ್ನಾಟಕದ ಜನರ ಮುಗ್ಧತೆಯನ್ನು ಈ ಬಿಗ್ ಬಾಸ್ ಶೋನಲ್ಲಿ ಎತ್ತಿ ತೋರಿಸಿದ. ನಿಮಗೆಲ್ಲ ಗೊತ್ತೇ ಇದೆ, ಉತ್ತರ ಕರ್ನಾಟಕದ ಜನರ ಮಾತುಗಳು ಒರಟು, ಸಿಕ್ಕಾಪಟ್ಟೆ ಒರಟು, ಆದರೆ ಅವರ ಮನಸ್ಸು ಬಹಳ ಒಂದು ಬೆಣ್ಣೆಯ ರೀತಿಯಲ್ಲಿ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಹೇಳಿದರು ಈ ಮೊದಲು. ಅದೇ ರೀತಿಯಾದಂಥ ಜನ ಉತ್ತರ ಕರ್ನಾಟಕದವರು. ಆದರೆ ಅದನ್ನು ಬಿಗ್ ಬಾಸ್ ಶೋನಲ್ಲಿ ಆತ ಎಲ್ಲರಿಗೂ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ. ಉತ್ತರ ಕರ್ನಾಟಕದ ಹುಡುಗರು, ಉತ್ತರ ಕರ್ನಾಟಕದ ಜನ ಭಾಳ ಮುಗ್ಧರು ಅಂತ ಹೇಳಿ. ಅದು ಕೂಡ ಎಲ್ಲೊಂದು ಕಡೆ ಉತ್ತರ ಕರ್ನಾಟಕದ ಇಡೀ ಜನರಿಗೆ ಇಷ್ಟ ಆಗ್ತಾ ಹೋಗ್ತು. ಮತ್ತು ಇಷ್ಟು ಓಟ್ಗಳು ಬರೋದಕ್ಕೆ ಅದು ಕೂಡ ಕಾರಣ ಆಗುತ್ತಾ ಹೋಗುತ್ತೆ. ಇನ್ನು 6ನೇ ಕಾರಣ ಅಂಶ ಏನಪ್ಪ ಅಂದರೆ, ಮಾತುಗಳು ಭಾಳ ತೂಕದ ಮಾತುಗಳು ಹನುಮಂತನದ್ದು. ಭಾಳ ಸುಲಭವಾಗಿ ಆತ ಟ್ರಿಗರ್ ಆಗ್ತಾ ಇರಲಿಲ್ಲ. ಗೊತ್ತಿಲ್ಲದಿದ್ದರೆ ಯೋಚನೆ ಮಾಡಿ ಮಾತನಾಡ್ತಾ ಇದ್ದ. ಏನೋ ಹೇಳ್ಬಿಡ್ಬೇಕು, ಏನೋ ಮಾತನಾಡ್ಬಿಡ್ಬೇಕು, ಏನೋ ಬೈದು ಬಿಡಬೇಕು, ಅದೆಲ್ಲ ಅಲ್ಲ, ಆತನ ಕ್ಯಾರೆಕ್ಟರೇ ಅಲ್ಲ. ಒಂದು ವೇಳೆ ಅವನಿಗೆ ಗೊತ್ತಿಲ್ಲ ಅಂದರೆ ಕೂಡಲೇ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದ. ಇದು ಹನುಮಂತನ ಕ್ಯಾರೆಕ್ಟರ್. ಸುಮ್ಮನೆ ಟ್ರಿಗರ್ ಆಗ್ತಾನೆ ಇರಲಿಲ್ಲ, ಕೋಪನೇ ಮಾಡ್ಕೊಳ್ತಾ ಇರಲಿಲ್ಲ ಆತ. ನೋಡಿ, ಈ ಅಪೋಸಿಟ್ ಸ್ಪರ್ಧಿಗಳಿರ್ತಾರಲ್ಲ, ಏನೋ ಬೇಕಾಬಿಟ್ಟಿ ಮಾತನಾಡೋರು, ಆ ರೀತಿಯಾಗಿ ಮಾತುಗಳನ್ನ ಕೇಳಿಸಿ ಇನ್ನೊಬ್ಬ ಯಾರೋ ಟ್ರಿಗರ್ ಆಗಿಬಿಡ್ತಾ ಇದ್ದ. ಆದರೆ ಆ ಕೆಲಸನ ಹನುಮಂತು ಇಡೀ ಸೀಸನ್ ಉದ್ದಕ್ಕೂ ಮಾಡ್ಕೊಂಬರಲಿಲ್ಲ. ತುಂಬ ತಾಳ್ಮೆಯಿಂದ ಇದ್ದ. ನೀವು ನಿಮ್ದು ಹೇಳಿ, ನಾನು ನಂದು ಹೇಳ್ತೀನಿ, ಇದೇ ಅವನ ಡೈಲಾಗು. ನೀವು ನಿಮ್ಮ ಕಾರಣ ಕೊಡಿ, ನಾನು ನನ್ನ ಕಾರಣ ಹೇಳ್ತೀನಿ ಅಷ್ಟೇ, ನೀವು ತಗೊಳ್ಳಿ, ನಾನು ತಗೋತೀನಿ, ಈ ಥರ. ನೋಡಿ, ಮಾತುಗಳು ಭಾಳ ತೂಕ, ಕಡಿಮೆ ಮಾತುಗಳನ್ನು ಆಡ್ತಾ ಇದ್ದ, ತೂಕದ ಮಾತುಗಳನ್ನು ಆಡ್ತಾ ಇದ್ದ. ಆತ ಮಾತನಾಡಿದರೆ ಅವ್ರು ಯಾರೂ ಮಾತನಾಡ್ತಾ ಇರಲ್ಲ, ಗಪ್ ಚುಪ್ ಸೈಲೆಂಟ್ ಆಗಿರ್ತಾ ಇದ್ರು. ಹಾಗಾಗಿನೇ ಇಷ್ಟ ಆಗ್ತಾ ಹೋದ ಜನರಿಗೆ. ಇನ್ನು ಮಾತುಗಾರ ಆದರೆ ಮಾತುಗಾರ ಅಲ್ಲ, ಪಂಚಿಂಗ್ ಲೈನ್ ಕೊಟ್ಟು ಉತ್ತರ ಕೊಡ್ತಾ ಇದ್ದ. ಹಾಡುಗಳ ಮೂಲಕ ಆತ ಸಿಚುಯೇಷನನ್ನು ತಿಳಿಸ್ತಾ ಇದ್ದ ಜನರಿಗೆ. ನೋಡಿ ಹೆಂಗಿದೆ, ಒಬ್ಬ ಆ ಹುಡುಗನಿಗೆ ಅಂದರೆ ಹನುಮಂತನಿಗೆ ನಿನಗೆ ಮಾತೇ ಆಡಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು ಅದೇ ಸ್ಪರ್ಧಿಗಳು. ಆದರೆ ಮಾತಿನ ಮುಖೇನಾನೇ ಅವ್ರಿಗೆ ಉತ್ತರ ಕೊಡ್ತಾ ಇದ್ದ. ಒಂದೊಂದೇ ಮಾತು, ತೂಕದ ಮಾತು, ಪಂಚಿಂಗ್ ಡೈಲಾಗ್ ಹೊಡಿತಾ ಇದ್ದ. ಒಂದು ಹೇಳಿಬಿಟ್ರೆ ಅವ್ರು ಯಾರೂ ಮಾತನಾಡ್ತಾ ಇರಲಿಲ್ಲ. ಆ ರೀತಿಯಾದಂಥ ಮಾತುಗಳು, ತೂಕದ ಮಾತುಗಳು, ಇವೆಲ್ಲ ಅಂಶಗಳು ಜನರಿಗೆ ಕನೆಕ್ಟ್ ಆಗ್ತಾ ಹೋಯಿತು. ಎಷ್ಟು ಮುಗ್ಧ ಇದ್ದಾನೆ ಈ ಹುಡುಗ, ಹಳ್ಳಿ ಹುಡುಗ, ಬಡತನದಿಂದ ಬೆಳೆದು ಬಂದಿದ್ದಾನೆ. ಜೊತೆಗೆ ಆತನ ತಂದೆ ತಾಯಿಗಳನ್ನು ಬಿಗ್ ಬಾಸ್ ಶೋನಲ್ಲಿ ಕರೆಸಿದ್ರು, ಅವರನ್ನು ನೋಡಿದ್ರು ಜನ. ಒಟ್ಟಾರೆ ಈ ಬಡ ಹುಡುಗನಿಗೆ ಏನಾದರೂ ಒಂದು ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಜನ ಮನಸ್ಸು ಮಾಡಿ ಆತನಿಗೆ 5 ಕೋಟಿಗಿಂತ ಹೆಚ್ಚು ಓಟ್ಗಳನ್ನು ಹಾಕಿ ಫೈನಲಿ ಸೀಸನ್ 11 ಗೆಲ್ಲಿಸಿಕೊಂಡು ಬರುವಲ್ಲಿ ಜನ ಯಶಸ್ವಿಯಾಗಿದ್ದಾರೆ. ಗೆದ್ದು ಬೀಗಿದಾನೆ ಈಗ ಉತ್ತರ ಕರ್ನಾಟಕದ ಹೈದ ಹನುಮಂತ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್,
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.